ವೆಲ್ಕಮ್ ಬ್ಯಾಕ್ ಪಾರ್ಟ್ 2 ವಿಡಿಯೋ ಜಿಗ್ಲಿ ಜಾತ್ರೆದು. ಸೊ ನೆಕ್ಸ್ಟ್ ನಾನು ಅಲ್ಲಿಂದ ಹೊರಟಿದ್ದೆ, ನಾವು ನೆಕ್ಸ್ಟ್ ಊಟ ಮಾಡೋಣ ಅಂತ ಹೊರಟಿದ್ವಿ. ಸೊ ಜಾತ್ರೆಯಲ್ಲೂ ನಮ್ಮ ಮಾಮ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕರ್ಕೊಂಡು ಹೋಗ್ತಿದ್ವಿ. ಎಲ್ಲರೂ ನಮ್ಮನ್ನೇ ನೋಡ್ತಿದ್ರು, ಒಂಥರ ಹೆಂಗಂದ್ರೂ ಖುಷಿ ಆಗ್ತಿತ್ತು. ಒಂದು ಕಡೆಗೆ ಯಪ್ಪ ಇದೇನು ಟ್ಯಾಕ್ರೆ ಒಂಥರ ಜಾತ್ರೆನೇ ಸುತ್ತಿದಂಗೆ ಆಗ್ತಿತ್ತು ಅನ್ಸೋದು. ಸೊ ನೋಡಿ ಫ್ರೆಂಡ್ಸ್, ಸೊ ಇದನ್ನು ಮುಗಿಸ್ಕೊಂಡು ಜಾತ್ರೆ ಮುಗಿಸ್ಕೊಂಡು ನಾವು ಹೊರಟಿದ್ದೆ ನಮ್ಮ ಮಾಮರ ಮನೆಗೆ. ಅಲ್ಲಿ ಮಾಮರ ಮನೆಗೆ ಹೋಗೋಕ್ಕಿಂತ ಮುಂಚೆ ನಮ್ಮ ಕೊಲಿಗೊಬ್ಬರು ಕಾಲ್ ಮಾಡಿದ್ರು, ಬಾ ನಮ್ಮ ಆಂಟಿ ಮನೆಗೆ ಬಂದು ಹೋಗು ಅಂತ ಅಂದರು. ಸೊ ಅವ್ರ ಮನೆ ಗೃಹಪ್ರವೇಶಕ್ಕೆ ನಾನು ಹೋಗಿದ್ದಿಲ್ಲ, ಸೊ ಹಾಗಾಗಿ ಇವಾಗ ಹೋಗೋಣ ಅಂತ ಹೊರಟಿದ್ದೆ. ನೋಡಿ ಫ್ರೆಂಡ್ಸ್, ಇವರೇ ನಮ್ಮ ಮಾಲಾ ಸಿಸ್ಟರು, ನನ್ನ ಜೊತೆಗೇ ಸ್ಕೂಲಲ್ಲಿ ವರ್ಕ್ ಮಾಡ್ತಾರೆ. ನನಗೋಸ್ಕರ ವೇಟ್ ಮಾಡ್ತಾ ಇದ್ಲು. ಸೊ ಹಾಗಾಗಿ ಬಂದ್ವಿ. ಸೊ ನೋಡಿ ಫ್ರೆಂಡ್ಸ್, ಮನೆ ಮಾತ್ರ ಸೂಪರಾಗೇ ಇತ್ತು, ತುಂಬ ಚೆನ್ನಾಗಿತ್ತು. ಇದು ಎಂಟ್ರೆನ್ಸ್, ಮೆಟ್ಲು ಹತ್ಕೊಂಡು ಹೋಗ್ಬೇಕು ಮೇಲೆ ಅಂತೂ ತಣ್ಣಗಿತ್ತಂಗೆ, ಏನಪ್ಪ ಅಂದರೆ ಪೀಸ್ಫುಲ್ಲಾಗಿತ್ತು, ತುಂಬ ಚೆನ್ನಾಗಿತ್ತು ಮನೆ ಮಾತ್ರ. ಇದು ಮೆಟ್ಲು ಹತ್ಕೊಂಡು ಹೋಗಿ ಮೇಲ್ಗಡೆ ಕತ್ತಲಿದ್ರೂ ಕೂಡ ಒಂಥರ ಪೀಸ್ಫುಲ್ಲಾಗಿತ್ತು, ಗಾಳಿ ಬೀಸೋದು, ಎಲ್ಲ ಕಡೆಗೂ ಪ್ರೊಟೆಕ್ಟ್ ಇತ್ತು. ಸೊ ಮೇಲೆ ನೋಡ್ಕೊಂಡು ಬಂದ್ವಿ ಇಲ್ಲ. ಸೊ ನೆಕ್ಸ್ಟ್ ಕೆಳಗೆ ಹೇಗಿದೆ ಅಂತ ತೋರಿಸ್ತೀನಿ. ಇದು ಎಂಟ್ರೆನ್ಸೇ ಮೆಟ್ಲಿಂದು. ಸೊ ಒಳಗಡೆ ಹೆಂಗಿದೆ ಅಂತ ತೋರಿಸ್ತೀನಿ. ಒಳಗಡೆ ಅಂತ ಸೂಪರಾಗಿದೆ ಗೈಸ್. ನೆಕ್ಸ್ಟ್ ನಾವು ಒಳಗಡೆ ಹೋಗೋಣ. ಸೊ ಒಳಗಡೆ ಬಂದುಬಿಟ್ಟು ಇದು ಬಂದುಬಿಟ್ಟು ಏನಪ್ಪ ಇದು ಅಂದರೆ ಕಟಂಜನ ಅಂತ ಕರಿತೀವಿ ನಮ್ಮ ಹಳ್ಳಿಲೆಲ್ಲ, ಕಟಂಜನ ಅಂತೀವಿ. ನೆಕ್ಸ್ಟ್ ರೂಮು, ಇದಕ್ಕೂ ಕೂಡ ಕಬೋರ್ಡ್ ಮಾಡಿಸಿದ್ದಾರೆ, ವಾಲ್ಡ್ರೂಪ್ ಮಾಡಿಸಿದ್ದಾರೆ. ಇದೊಂದು ರೂಮು. ದೇವ್ರ ಮನೆ ಬಂದ್ವಿ. ದೇವ್ರ ಮನೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ. ಸೊ ನೆಕ್ಸ್ಟ್ ಇನ್ನೊಂದು ರೂಮ್, 2 ರೂಮ್ ಕಟ್ಸಿದ್ರು ಅವರು. ಸೊ ಹಾಗಾಗಿ ಇದು ಬಾತ್ರೂಮ್, ಅಟ್ಯಾಚ್ ವಿತ್ ಬಾತ್ರೂಮು, ತುಂಬಾ ಚೆನ್ನಾಗಿತ್ತು. ಇದು ಒಂದು ರೂಮ್ ಇತ್ತು, ಇದರಲ್ಲೂ ಕೂಡ ವಾಲ್ಡ್ರೂಪ್ ಎಲ್ಲ ಮಾಡಿಸಿದ್ದಾರೆ. ಇಲ್ಲೂ ಕೂಡ ಏನಪ್ಪ ಅಂದರೆ ಬಾತ್ರೂಮ್ ಇತ್ತು, ಚೆನ್ನಾಗಿತ್ತು, ಸಿಸ್ಟಮೆಟಿಕ್ಕಾಗಿ ಇತ್ತು ಫ್ರೆಂಡ್ಸ್. ನೋಡಿ ಅದೇ ಗ್ಯಾಪಲ್ಲಿ ನಾವು ಸುಮ್ಮನೆ ಇರ್ತೀವ. ಸೊ ಒಂದು ಸೆಲ್ಫಿ ತೊಗೊಂಡ್ವಿ. ಇದು ಸ್ಟೋರ್ ರೂಮ್ ಇರಬೇಕು ಗೈಸ್ ಎಲ್ಲ ಕಡೆಗೂ. ನನಗಿದು ಭಾಳ ಇಷ್ಟ ಆಯಿತು ಫ್ರೆಂಡ್ಸ್. ಹೊರಗಡೆನೇ ಒಲೆ, ಆಮೇಲೆ ಬೈಲಾರು ಅಂತೀವಿ ನಾವು, ನೀರು ಕಾಸೋ ಬೈಲಾರು. ನೆಕ್ಸ್ಟ್ ಒಲೆ ಕಟ್ಟಿಸಿದ್ರಲ್ಲ, ಅದರಿಂದ ಲೆಫ್ಟ್ ಸೈಡ್ ಬಂದಾಗ ಈ ಥರ ಉದ್ದಕ್ಕೂ ಮಾಡಿಸಿದ್ರು. ಎಲ್ಲರೂ ಕುತ್ಕೊಂಡು ಏನಾದರೂ ಮಾಡ್ಬೋದು, ಪಕ್ಕದ ಮನೆಯವ್ರ ಜೊತೆಗಾರ ಮಾತಾಡ್ಬೋದು, ಡೈರೆಕ್ಟ್. ಇದು ನನ್ನ ಫ್ರೆಂಡ್ ಮನೆ, ಎಲ್ಲೋ ಈ ಥರ ಮನೆ ಅಂತ. ಸೊ ಅವನಿಗಿದು ಆಟಾಡೋ ಪ್ಲೇಸ್ ಅಂತೆ. ನಮ್ಮ ಮಾಲಾ ಸಿಸ್ಟರ್ನ ಅಕ್ಕನ ಮಗ ಮನು ಅಂತ, ನಮ್ಮ ಪಿಂಕುಗೆ ಇವನಿಗೂ 1 ಮಂತ್ ಡಿಫ್ರೆನ್ಸ್ ಇದೆ ಅಷ್ಟೇ. ಸೊ ಮೇಘಕ್ಕನ ಮಗ ತುಂಬಾ ನಾಚ್ಕೊತಿದ್ದ ನಾನು ಮಾತಾಡ್ಸ್ಲಿಕ್ಕೆ. ಸೊ ನೆಕ್ಸ್ಟ್ ಈ ಕಡೆ ಬಂದ್ವಿ ನೋಡಿ ಫ್ರೆಂಡ್ಸ್. ಸೊ ಇಲ್ಲೂ ಕೂಡ ಬಾತ್ರೂಮ್ ಇತ್ತು. ಇದು ಬಟ್ಟೆ ಒಣಗಾಕೋಕ್ಕೆ, ಇದು ಸುಮ್ಮನೆ ಹಂಗೆ ಓಡಾಡೋದು, ಬಟ್ಟೆ ಒಣಗಾಕೋದು, ಬಟ್ಟೆ ಸೆಳೆದು ಬಟ್ಟೆ ಒಣಗಾಕೋದು. ಇಲ್ಲಿ ಬಟ್ಟೆ ಸೆಳೆಯೋದು ಗೈಸ್, ಇಲ್ಲಿ ಬಟ್ಟೆ ಒಣಗಾಕೋದು. ಸೊ ಟೋಟಲಿ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್, ಭಾಳ ಚೆನ್ನಾಗಿತ್ತು. ಮನೆ ಇತ್ತು ಮಾತ್ರ ತುಂಬಾ ಇಷ್ಟ ಆಯಿತು. ಇದನ್ನೆಲ್ಲ ನೋಡ್ಕೊಂಡು ಬಂದು ಊಟ ಮಾಡ್ಕೊಂಡು, ಅವ್ರ ಮನೆಯಲ್ಲೂ ಕೂಡ ಬಿಳೆ ಹೋಳಿಗೆ ಇದನ್ನೆಲ್ಲ ಊಟ ಮಾಡ್ಕೊಂಡು ಫ್ರೆಂಡ್ಸ್ ಬರೋಣ ಅಂತ ಹೊರಟಾಗ ನಮಗೆ ಫಸ್ಟ್ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಈ ಓರಿಗಳು. ಸೊ ಬೆಲ್ಬಂಡಿ ಮಾಡ್ಕೊಂಬಂದ್ಮೇಲೆ ಇಲ್ಲಿ ಈ ರೀತಿ ಪೂಜೆ ಮಾಡಿ ಮನೆಗೆ ಕಟ್ತಾರೆ. ಇಷ್ಟ ಆಗಿದ್ರೆ ಮತ್ತೆ ತಡ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್.